ಹಾಯ್ ವೆಲ್ಕಮ್. ನಾವು ಇವಾಗ ಬಿಟ್ಟು ನೆಕ್ಸ್ಟು ನಾವು ಮುರುಡೇಶ್ವರ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಗೇರು ಸೊಪ್ಪು ಆ ಭಾಗ ಬಿಟ್ಟು ಮುಂದೆ ಬರ್ಬೇಕಾದ್ರೆ ಇಲ್ಲಿ ನಮಗೆ ಶರಾವತಿ ನದಿಗೆ ಒಂದು ತೂಗು ಸೇತುವೆ ಇದೆ. ಎಂಥದ್ದು ಕುದ್ರಾಗಿ ಅಂತ ಇದೆ ಊರ ಹೆಸರು. ಇದು ಕುದ್ರಾಗಿ ಗ್ರಾಮ ಪಂಚಾಯತಿಗೆ ಸೇರಿದಂಥ ಪ್ರದೇಶ. ಇಲ್ಲಿ ಬಂದು ನಾವು ತೂಗು ಸೇತುವೆ ಇದೆ ನೋಡಿ, ಬ್ಯಾಕ್ ಕಾಣಿಸ್ತಿದೆಯಲ್ಲ, ಬರೀ ಒಬ್ಬರಿಗೆ 10 ರೂಪೀಸ್ ತೊಗೊಂಡ್ರು. ಫುಲ್ಲು ತೂಗು ಸೇತುವೆ ನೋಡಿ, ಕಾಣಿಸ್ತಿದೆಯಾ ತೂಗು ಸೇತುವೆ. ಇಲ್ಲಿ ಮಾಹಿತಿ ಕೇಳಲ್ಪಟ್ಟ ಪ್ರಕಾರ ಏನು ತೂಗು ಸೇತುವೆ ಇದು 60 ಹಳ್ಳಿಗೆ ಸಪೋರ್ಟ್ ಮಾಡುತ್ತದೆ. ಇಲ್ಲಿ ನೋಡಿ, ಗಾಡಿ ಬ್ಯಾಕಲ್ಲಿ ಹೋಗ್ತಿದೆ ನೋಡಿ, ಸ್ಕೂಟಿ ಹೋಯ್ತಲ್ಲ, ಇದು 60 ಹಳ್ಳಿಗೆ ಇರುವಂಥ ದಾರಿ. ಬೇರೆ ದಾರಿ ಇದೆ ಅಂತ, ಇದಕ್ಕೆ 70 ಅಥವಾ 80 ಕಿಲೋಮೀಟ್ರ್ ಅಂದಾಜಾಗುತ್ತಂತೆ. ಆ ಅಂದಾಜು ಸುತ್ತಾಕೊಂಡು ಬರಬೇಕು ಅಂತ ಒಂದು ಮಾಹಿತಿನ ಕೊಟ್ಟರು ನಮಗೆ. ಏನು ಇಲ್ಲಿ ಟಿಕೆಟ್ ಹರಿತಾರೆ ಅವರು. ಇದು ನೋಡಿ, ಮೇಲೆ ಟಾಪ್ ರೂಪ್ ಕಾಣುತ್ತಲ್ಲ ನೋಡಿ, ಆ ರೂಪ್ ಮೂಲಕನೇ ಎಲ್ಲ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ಪಿಲ್ಲರ್ ಇದೆ ನೋಡಿ ಬ್ಯಾಕಲ್ಲಿ ನೋಡಿ, 2 ಸೈಡು ಪಿಲ್ಲರ್ ಇದೆ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸೇ ಇದೆ ಅಂದ್ಕೊಳ್ತೀನಿ ನಾನು. ಸುಮಾರು ಒಂದು 300 ಅಲ್ಲ 400 ಅಡಿ ಅಥವಾ 400 ಮೀಟ್ರು, 400 ಅಡಿ ಅಲ್ಲ 400 ಮೀಟ್ರ್ ಇದೆ ಅಂದ್ಕೊಳ್ಬೋದು. ಅರ್ಧ ಕಿಲೋಮೀಟ್ರಿಗೆ ಸ್ವಲ್ಪ ಕಡಿಮೆ ಇದೆ, ಸಿಕ್ಕಾಪಟ್ಟೆ ಲಾಂಗ್ ಇದೆ. ಇಲ್ಲೆಲ್ಲ ಬೋಟಿಂಗ್ ವ್ಯವಸ್ಥೆ ಇದೆ ನೋಡಿ, ತೋರಿಸ್ತೀನಿ ಅದನ್ನು ಕೂಡ. ಯಾವುದು? ಹಾಂ ನೋಡಿ, ಇಲ್ಲೆಲ್ಲ ಬೋಟಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ಟಿಕೆಟ್ ತೊಗೊಳ್ಬೇಕೇನೋ ಅದಕ್ಕೂ ಕೂಡ. ಇಲ್ಲಿ ಮೂವಿ ಶೂಟಿಂಗ್ ಮಾಡಿದ್ದಾರೆ ಈ ಭಾಗದಲ್ಲೆಲ್ಲ ಕೆಲವರು, ಅಂದರೆ ಮದುವೆ ವೆಡ್ಡಿಂಗ್ ಶೂಟೆಲ್ಲ. ಡ್ರೋನು ಅರ್ಧ ಗಂಟೆಗೆ 2000 ಅಂತೆ. ಕ್ಯಾಮ್ರಾ DSLR ವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ 3000 ಅಂತೆ. ಬಟ್ ಏನು ಗೊತ್ತಾ, ಸ್ವಲ್ಪ ನಮ್ಮ ಫೇಸ್ ಇಲ್ಲಿಗೆ ಹಿಡ್ದಿದೆಲ್ಲ ಒಂಚೂರು ಡೌನ್ ಮಾಡೋಕಾಯ್ತು ನೋಡಿ, ಯಾವ ರೀತಿ ಕಾಣಿಸ್ತಿದೆಯಲ್ಲ ತೂಗು ಸೇತುವೆ. ಸುಮಾರು ಅರ್ಧ ಕಿಲೋಮೀಟ್ರಿಗಿಂತ ಕಡಿಮೆ ಇದೆ. 300 ಮೀಟ್ರು ಉದ್ದ ಇದೆ ಅಂದ್ಕೊಳ್ತೀನಿ ನಾನು ಆಲ್ಮೋಸ್ಟು. 1 ಊರಿಂದ 1 ಊರಿಗೆ ಹೋಗುವಂಥ. ಮತ್ತು ಇನ್ನೊಂದು ಗಮನಿಸಿದೆ, ಇಲ್ಲಿ ಯಾರ್ಯಾರು ಅಬ್ಸರ್ವ್ ಮಾಡಿ, ಇಲ್ಲೊಂದು ಬುದ್ಧನ ವಿಗ್ರಹ ಥರ ಕಾಣಿಸುತ್ತೆ ನೋಡಿ. ಅದು ನಾವು ಯಾವ ರೀತಿ ಕಲ್ಪನೆ ಮಾಡ್ಕೊಳ್ತೀವಿ ಆ ರೀತಿ. ಇದು ನೋಡಿ ಹಣೆ, ಈ ಭಾಗ, ಇಲ್ಲಿ ಬಂದು ಕಣ್ಣು, ಇದು ಬಂದು ಮೂಗು, ಇಲ್ಲಿ ಬರ್ತಾ ನೋಡಿ ಬಾಯಿ ಲಿಪ್ಪು, ಇದು ಬರ್ತಾ ಗಲ್ಲ, ಆ ರೀತಿ ಕಾಣಿಸ್ತಾ ಇದೆ. ಇದನ್ನು ನೋಡಿದ್ರೆ ಬುದ್ಧನ ಬೆಟ್ಟ ಅಂತ ಕೂಡ ಕೆಲವರು ಕರೀತಾರಂತೆ, ನಮಗೂ ಕೂಡ ಗೊತ್ತಿಲ್ಲ ಮಾಹಿತಿ. ನೋಡಿ ಯಾವ ರೀತಿ ಇದೆ ಇಲ್ಲೆಲ್ಲ ನೋಡಿ. ಇದು ಶರಾವತಿ ನದಿ, ಏನು ತುಂಗಭದ್ರಾ ನೀರು ಬರುತ್ತೆ ಅದಿಲ್ಲಿ ಹರಿದು ಹೋಗುವಂಥ ಒಂದು ಪ್ಲೇಸು ನೋಡಿ. ನೋಡಿ ಅಲ್ಲೆಲ್ಲ ಬೈಕಲ್ಲಿ ಬರ್ತಾ ಇದ್ದಾರೆ ನೋಡಿ, ಒಂದೂರಿಂದ ಮತ್ತೊಂದು ಊರಿಗೆ ಪಾಸ್ ಆಗುವಂಥ ಜಾಗ ಇದು. ಬೈಕಲ್ಲಿ ಬರ್ತಾರೆ ನೋಡಿ ಇಲ್ಲೆಲ್ಲ. ಇಲ್ಲಿ ಸುಮಾರು 70 ಹಳ್ಳಿ ಇದೆ ಅಂತೆ. ಆ 70 ಹಳ್ಳಿಗೆ ಬರೋಕ್ಕೆ 70 ಕಿಲೋಮೀಟ್ರನ್ನೇ ಬಳಸ್ಕೊಂಡು ಬರ್ಬೇಕಂತೆ. ಅದಕ್ಕೆ ಇದು ಮಾಡಿರೋಂಥ ತೂಗು ಸೇತುವೆ. ಹೊಸದಾಗಿ ಒಂದು ಬ್ರಿಡ್ಜ್ ಆಗ್ತಿದೆ ಅಂತೆ. ಹಾಂ ನೋಡಿ, ಇಲ್ಲೆಲ್ಲ ಮಾತಾಡ್ತಾರೆ ನೋಡಿ. ನಮ್ದು ಇನ್ನೊತ್ತು ಮಾರ್ನಿಂಗ್ ತಿಂಡಿ ಅಲ್ಲಿ ನೋಡಿ, ಅಲ್ಲಿ ಬಸ್ಗಳು ಕೂಡ ಬರ್ತಾ ಇದೆಯಲ್ಲ, ಟೂರಿಸಮ್ ಪ್ಲೇಸ್ ಆಗಿದೆ ಇದು. ಇದು ಕುದ್ರಾಗಿ ಗ್ರಾಮ ಪಂಚಾಯತಿಗೆ ಸೇರಿದಂಥ ಒಂದು ಪ್ರದೇಶ ನೋಡಿ. ಬೋಟಿಂಗ್ ವ್ಯವಸ್ಥೆ ಹೋಗ್ಲಿಕ್ಕೆ ಅಲ್ಲಿ ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ತೋರಿಸ್ತೀನಿ ನೋಡಿ, ಅಲ್ಲಿ ಹಲವಾರು ಬೋಟಿಂಗ್ ವ್ಯವಸ್ಥೆ ಮಾಡಿಕೊಡ್ತಾರೆ ಹೋಗೋಕ್ಕೆ ನೋಡಿ. ಎಲ್ಲ ಇದು ಮೀನುಗಾರಿಕೆಗೆ ಇರುವಂಥ ಬೋಟ್ಗಳು, ಮೀನುಗಾರಿಕೆ ಮತ್ತು ಮರಳು ತೆಗಿತಾರಲ್ಲ ಅದಕ್ಕೆ ಇರುವಂಥ ಬೋಟ್ಗಳು. ಈ ಬ್ರಿಡ್ಜ್ ನೋಡಿ ಶೇಕ್ ಆಗ್ತಿದೆ ಫುಲ್ಲು, ಆದರೆ ಅಷ್ಟು ವೆಹಿಕಲ್ಗಳು ಹೋದರೂ ಕೂಡ ತುಂಬ ಸೇಫ್ಟಿಯಾಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ಶೇಕ್ ಆಗ್ತಾಯಿಲ್ಲ ಜಾಸ್ತಿ, ಆ ಕಾರಣಕ್ಕಾಗಿ. ನೋಡಿ, ಅದು ಬುದ್ಧನ ಬೆಟ್ಟದ ರೀತಿಯೇ ಕಾಣಿಸ್ತಿದೆ ನೋಡಿ. ಎಂಥ ಪ್ರಕೃತಿ ಜಾಗ ಇದು. ಹಾಂ, ಬರೀ ಜಸ್ಟ್ 10 ರೂಪೀಸ್ ಒಬ್ಬರಿಗೆ. ನೋಡಿ ಯಾವ ರೀತಿ ಇದೆ. ಪಿಲ್ಲರ್ಗಳೆಲ್ಲ ನೀರೊಳಗೇನೆ ಹಾಕಿ ಮಾಡಿದ್ದಾರೆ. ಇಲ್ಲಿ ಫಸ್ಟಲ್ಲಿ ಸ್ಟಾರ್ಟಿಂಗ್ ಪಿಲ್ಲರ್ ಇದು, ಆ ಕಡೆ ಆಪೋಸಿಟಾಗಿ ಇನ್ನೊಂದು ಪಿಲ್ಲರು. ಇದು ಫುಲ್ಲು ರೋಪಲ್ಲೇ ನಿಲ್ಲಿಸಿರುವಂಥದ್ದು ನೋಡಿ, ಕೇಬಲ್ ರೋಪ್. ಈ ಲೋಡ್ ಹೆವಿ ವೆಯ್ಟ್ ಏನು ವೆಹಿಕಲ್ ಬರ್ತಿದೆಲ್ಲ ಅಂತ ತಡೆದು ವೆಯ್ಟ್ ತಡೆದು ನಿಂತ್ಕೊಳ್ಬೇಕು. ಲಗೇಜ್ ಹಾಕ್ಕೊಂಡು ಬಂದರೆ ಇಲ್ಲೇ ಸಾಗಿಸ್ಕೊಳ್ಳೋದು ಅವರು ನೋಡಿ.
ನೋಡಿ, ಏನೇ ಸರಕು ಸಾಗಾಣಿಕೆ ಇವರು ಟ್ರಾನ್ಸ್ಫರ್ ಜಾಗ ಅಂದರೆ ಇದೆ, ಮೇಯ್ನ್ ರೋಡು ಹಾಗೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ 2 ವೀಲ್ ಬಿಟ್ಟು 4 ವೀಲು ಮತ್ತು ದೊಡ್ಡ ವೆಹಿಕಲ್ಗಳಿಗೆ ಅವಕಾಶ ಇಲ್ಲ, ಅದು ಬಳಸ್ಕೊಂಡೇ ಬರಬೇಕು. ಉಳಿದಂಥ ವೆಹಿಕಲ್ಗಳು ಇಲ್ಲೇ ಪಾಸ್ ಆಗೋದು, ಬೈಕ್ಗಳೆಲ್ಲ. ಇದು ಹತ್ತಿರ ಆಗುತ್ತಂತೆ, ಸುಮಾರು 70 ಹಳ್ಳಿಗಳಿಗೆ. ನೋಡಿ, ಬೋಟಿಂಗ್ ಎಲ್ಲ ಇಲ್ಲೇ ಇದೆ. ಅಡಿಲಿ ಇರ್ಬೋದು ಅಂತ ನಾನು ಹೇಳೋದು. ಇಲ್ಲ ಇಲ್ಲ ಅಡಿಲಿ ನೋಡಿ ಯಾವ ರೀತಿ. ನೋಡಿ, ಇಲ್ಲೊಬ್ರು ಬರ್ತಾ ಇದ್ದಾರೆ. ನಾನು ಈಗ ಬಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಒಂದು 25 ಜನಕ್ಕಿಂತ ಹೆಚ್ಚು ಚಾಲನೆ ಮಾಡ್ತಾರೆ. ನೋಡಿ, ಇನ್ನೊಂದು ಗಾಡಿಯಲ್ಲಿ ಬರ್ತಾ ಇದೆ. ಇನ್ನು ಸಮಸ್ಯೆ ಏನಂದರೆ ಇಲ್ಲಿ ವೆಡ್ಡಿಂಗ್ ಶೂಟ್ ಮಾಡೋದಾದ್ರೆ ಸಮಸ್ಯೆ ಆಗುತ್ತೆ, ಯಾಕೆಂದರೆ ಪ್ರತಿ ಕ್ಷಣವೂ ವೆಹಿಕಲ್ ಬರ್ತಾ ಇರುತ್ತೆ. ಹಾಗಾಗಿ ಗಾಡಿಗಳು ಯಾವುದೇ ವೆಡ್ಡಿಂಗ್ ಶೂಟ್ ಮಾಡೋದಾದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆದರೆ 2000 ರೂಪಾಯಿ ಜಾಸ್ತಿನೇ ಆಯಿತು ಅಂದ್ಕೊಳ್ತೀನಿ ನಾನು ಇಲ್ಲಿ ಅಮೌಂಟ್ ಚಾರ್ಜಸ್ ಮಾಡಿರೋದು. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.